ಈ ಪ್ರಸಂಗ ಬಹಳ ವಿಚಿತ್ರವಾಗಿದೆ ಮಾತರೆ, ಬಹಳ ವಿಶೇಷವಾಗಿದೆ. ಈ ವಿಶೇಷದಿಂದ ಒಳಿತಾಗುವುದೋ ಕೆಡುಕಾಗುವುದೋ ಎಂದು ಚಿಂತೆಯಾಗಿದೆ ಪ್ರಭು. ಚಿಂತೆ ಏಕೆ ಅಮಾತ್ಯರೆ? ಒಳಿತಾಗಲಿ ಕೆಡುಕಾಗಲಿ ಎಲ್ಲವನ್ನು ಸಮಾನ ಚಿತ್ತದಿಂದ ಸ್ವೀಕರಿಸಬೇಕಾಗುತ್ತದಲ್ಲವೇ? ಅಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದು ತಕ್ಷಣ ಬಂದು ನಿಮಗೆ ತಿಳಿಸುತ್ತೇನೆ. ಹಾಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಾಲಕನೊಬ್ಬನು ಕುದುರೆಯನ್ನು ಕಟ್ಟಿ ಧೀರನಂತೆ ಪಂಥಾಹ್ವಾನವನ್ನು ನೀಡಬೇಕೆಂದರೆ ಅವನು ಎಲ್ಲವೋ ಬಾಲಕ, ನಮ್ಮ ಯಾಗದ ಕುದುರೆಯನ್ನು ಕಟ್ಟಿದವನು ನೀನೇ ಏನು? ಹೌದು, ನಾನೇ. ನಮ್ಮ ಸೈನಿಕರನ್ನು ಗಾಯಗೊಳಿಸಿದವನು ನೀನೇ ಏನು? ಹೌದು, ನಾನೇ. ನಾನು ಕಾಲಜಿತು, ಶತ್ರುಘ್ನ ಸೈನ್ಯದ ಸೇನಾಧಿಪತಿ. ನಾನೇ ಬಂದು ಹೇಳುತ್ತಿದ್ದೇನೆ, ನಮ್ಮ ಕುದುರೆಯನ್ನು ಬಿಡು. ನಾನು ಬಿಡುವುದಕ್ಕಾಗಿ ಕಟ್ಟಲಿಲ್ಲ. ಹಠ ಮಾಡಬೇಡ ಬಾಲಕ, ನೀನಿನ್ನು ಚಿಕ್ಕವನು. ರಾಮಸೇನೆ ಪ್ರಬಲವಾಗಿದೆ. ನಿನ್ನ ಬಗ್ಗೆ ನನ್ನಲ್ಲಿ ಕನಿಕರ ಮೂಡುತ್ತದೆ. ಬೇಗ ಕುದುರೆಯನ್ನು ಬಿಟ್ಟು ನಿನ್ನ ಪ್ರಾಣವನ್ನು ಉಳಿಸಿಕೋ. ಎಲೈ ಸೇನಾಧಿಪತಿ, ನಾನೇ ನಿನಗೆ ಪ್ರಾಣದಾನ ನೀಡುತ್ತಿದ್ದೇನೆ. ಹೋಗು, ನಾನು ಕುದುರೆಯನ್ನು ಹಿಡಿದೆನೆಂದು ಆ ರಾಮನಿಗೆ ಹೋಗಿ ಹೇಳು. ವಯಸ್ಸಿಗೆ ಮಿರಿದು ಉದ್ದಟನ ತೋರುತ್ತಿರುವ ನಿನಗೆ ತಕ್ಕ ಶಾಸ್ತಿ ಆಗುತ್ತದೆ. ಯಾರಿಗೆ ಯಾರು ಶಾಸ್ತಿ ಮಾಡುತ್ತಾರೆಂದು ಕಾಲವೇ ನಿರ್ಧರಿಸುತ್ತದೆ. ನಮ್ಮ ಗುರುಗಳ ಕೃಪೆ, ಮಾತೆಯ ಆಶೀರ್ವಾದವಿರುವವರೆಗೂ ನನಗೆ ಯಾರು ಏನು ಮಾಡಲಾರರು. ಬಾಲಕ, ಇದು ಅತಿಯಾಯಿತು. ಪರಾಕ್ರಮಕ್ಕೆ ಅತಿ ಮಿತಿಗಳೆಂಬ ತಾರತಮ್ಯವಿಲ್ಲ. ನಿನ್ನಲ್ಲಿ ಪರಾಕ್ರಮವಿದ್ದರೆ ನನ್ನ ಮೇಲೆ ತೋರಿಸು. ಕಾಲಯಮನಂತಿರುವ ನನ್ನ ಮೇಲೆ ಜಯಿಸಿದರೆ ನಿನ್ನನ್ನು ಕಾಲಜಿತು ಎಂದು ಕರೆಯಬಹುದು. ವೀರನಾದ ನನಗೆ ಒಬ್ಬ ಬಾಲಕನನ್ನು ಗೆಲ್ಲುವುದು ದೊಡ್ಡದೇ. ಅದಿರಲಿ, ನಿನ್ನ ಪರಿಚಯ ಮಾಡಿಕೊಡು. ನೀನಾರು? ನಿನ್ನ ಹೆಸರೇನು? ನಿನ್ನ ಕುಲವಾವುದು? ಋಷಿಕುಮಾರ ಅಂತಿದ್ದರೂ ಅದಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿರುವೆ. ನನ್ನ ಕುಲ, ಶೀಲ, ಹೆಸರುಗಳನ್ನು ತಿಳಿದು ಏನಾಗಬೇಕು? ಆದರೂ ಹೇಳುತ್ತೇನೆ ಕೇಳು. ನನ್ನ ಹೆಸರು ಲವ. ಒಂದು ಲವ ಅಂದರೆ ಒಂದು ಹುಲ್ಲು ಕಡ್ಡಿಯಿಂದ ಶತ್ರು ಸೈನ್ಯವನ್ನೇ ಗೆಲ್ಲಬಲ್ಲೆ ಎಂದರ್ಥ.